ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಪ್ಪ ಅನ್ಕೋತೀನಿ. ನಾನಿವತ್ತು ಇಂಡಿ ತಾಲೂಕಿನ ಮಣೂರ ದೇವಸ್ಥಾನವನ್ನು ನಾನು ಮುಂದೆ ತೋರಿಸ್ಬೇಕು, ಶೇರ್ ಮಾಡ್ಕೋಬೇಕು ಈ ವಿಡಿಯೋನ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ದೇವಸ್ಥಾನ, ಈ ಯಲ್ಲಮ್ಮ ಈ ದೇವಸ್ಥಾನ ಅಂತೂ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಬೇರೆಯವರಿಗೆ ಗೊತ್ತಿಲ್ಲ ಇದ್ದವರಿಗೆ ಇದು ನೀವು ದೇವಸ್ಥಾನವನ್ನು ನೋಡ್ಬೋದು. ತಾಯಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಬೋದು. ನೋಡಿ, ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ವ್ಯಾನನ್ನು ಹೊರಗಡೆ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೋಡಿ, ಇವಾಗ ಬ್ರಿಡ್ಜ್ ಮೇಲೆ ಈ ಥರ ಎಲ್ಲ ಆಗಿದೆ. ಬ್ರಿಡ್ಜ್ ಆವಾಗ ಮಳೆಗಾಲ ಬಂದ ತಕ್ಷಣ ಇವಾಗ ನೋಡಬೇಕಾಗಿತ್ತು. ನಾವು ಒಂದು ಸಲ ಬಂದಾಗಿನಿಂದ ಅಲ್ಲಿ ಬ್ರಿಡ್ಜ್ ಮೇಲೆ ನೀರು ಬಂದಿದೆ, ಹೋಗಬೇಡಿ ಅಂತ, ಬಂದಾಗಿದೆ ಅಂತ ಹೇಳಿದರು. ಇವಾಗ ಏನಿದು ಹುಡುಗಿ ಹೋಗ್ತಿದೆ ಅಲ್ಲ, ಆ ಹುಡುಗಿ ಹತ್ರ ಅಲ್ಲಿಯೂ ಇದ್ದು ಕೂಡ, ಅಂದರೆ ಇದು ಗೇಟ್ ಕಂಪೌಂಡು, ಈ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಬ್ರಿಡ್ಜ್ ಮೇಲೇ ಬಂದಿತ್ತಂತೆ ನೀರು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಲು ಬಂದಿಟ್ಟಿದ್ರು. ಇವಾಗ ನಾವು ಎಲ್ಲ ನೀರು ಕಡಿಮೆ ಆದಮೇಲೆ ದೇವಸ್ಥಾನಕ್ಕೆ ಬಂದಿವಿ. ಇಲ್ಲಿ ನೋಡಿ, ದೋಣಿಯಲ್ಲಿ ಕೂಡ ಹೋಗ್ಬೋದು. ಅಂದರೆ ದೇವಸ್ಥಾನದಲ್ಲಿ ದೋಣಿಯಲ್ಲಿ ಹೋಗೋಕ್ಕಾಗಲ್ಲ. ಅಂದರೆ ನಾವು ಬೇಕಾದವರು, ಇಷ್ಟಪಟ್ಟವರು ದೋಣಿಯಲ್ಲಿ ನಾವು ಒಂದು ರೌಂಡ್ ಹಾಕ್ತೀವಿ. ನಮಗೆ ದೇವಸ್ಥಾನದ ಹತ್ರ ತೊಗೊಂಡು ಹೋಗಿ ಅಂತ ಹೇಳಿದರೆ ಅವರು ಪರ್ ಹೆಡ್ 50 ಅಥವಾ 100 ತೊಗೋತಾರೇನೋ ಗೊತ್ತಿಲ್ಲ. ಅಷ್ಟು ತೊಗೊಂಡು ಈ ದೇವಸ್ಥಾನದ ಸುತ್ತ ಕಡೆ ಹಾಕಿ ತೊಗೊಂಡು ಬರ್ತಾರೆ. ನೋಡಿ, ಇವಾಗ ಇದೇನು ಬ್ರಿಡ್ಜ್ ಕಂಬಿಗಳನ್ನು ಕಾಣಿಸ್ತಿದೆ ಅಲ್ಲ, ಕಂಬಿಯ ಮೇಲೆ ಕೂಡ ಬಂದಿತ್ತಂತೆ ನೀರು ಮಳೆಗಾಲದ ಟೈಮಲ್ಲಿ. ಅಲ್ಲಿರುವಂತಹ ಸಿಮೆಂಟು, ಟೈಲ್ಸು ಎಲ್ಲ ಕಿತ್ಕೊಂಡು ಕೂಡ ಹೋಗಿದೆ. ಇವಾಗ ನೋಡಿ, ನಾವು ಸಾಯಂಕಾಲ 4:30-5 ಗಂಟೆ ಆಗಿತ್ತು. ಈ ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಅರ್ಚಕರು, ಅಂದರೆ ಪೂಜಾರಿಗಳು, ದೇವಸ್ಥಾನದಲ್ಲಿ ದೇವಿಯ ಪೂಜೆ ಮಾಡುವಂಥ ಪೂಜಾರಿಗಳು ಈಗ ತಾನೇ ಹೊರಟಿದ್ರು, ಕಾಣಿಸ್ತಿರ್ಬೇಕು ನಿಮಗೆ ಮುಂದೆ. ನೋಡಿ, ಇವಾಗ ಇದು ಮಳೆ, ಇಲ್ಲಿ ಕೂಡ ನೀರು ನಿಂತು ಹೋಗಿತ್ತಂತೆ. ಹಾಗಾಗಿ ಇದೆಲ್ಲ ಟೈಲ್ಸ್ ಕೂಡ ಕಿತ್ಕೊಂಡು ಹೋಗಿದೆ. ಇಲ್ಲಿ ಫುಲ್ ಇದು ಎಲ್ಲ ತುಂಬಿಕೊಂಡು ಶಿಖರದವರೆಗೂ ಕೂಡ ನೀರು ಬಂದಿತ್ತಂತೆ. ಇವಾಗ ಏನದು ದೇವಸ್ಥಾನದ ಕಲ್ಲಿನ ಥರ ಈ ಥರ ಕಟ್ಟಡ ಇತ್ತಲ್ಲ, ಅಲ್ಲಿವರೆಗೂ ಕೂಡ ಈ ಕಮಾನ್ ಇದ್ದದಲ್ಲಿ ಕೂಡ ನೀರು ಬಂದಿತ್ತಂತೆ. ಮೇಲೆ ಬಣ್ಣದ ಶಿಖರ ಮಾತ್ರ ಅಷ್ಟೇ ಕಾಣುತ್ತಿತ್ತಂತೆ. ಅಷ್ಟೆಲ್ಲ ತುಂಬಿಕೊಂಡಿದಂತೆ ನೀರೆಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಅಮ್ಮನ ದರ್ಶನಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ನೀರು ಕಡಿಮೆ ಆಗಿ ಆಗಿದ್ದರಿಂದ ಎಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇವಾಗ ನೋಡಿ, ಸ್ವಲ್ಪ ಜನ ಕಡಿಮೆ ಇತ್ತು. ಅಂದರೆ ಸ್ವಲ್ಪ ಅನ್ನೋಕ್ಕಿಂತ ಫುಲ್ ಕಡಿಮೆನೇ ಇತ್ತು. ಜನ ಜಾಸ್ತಿ ಇದ್ದಾಗ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅಂದರೆ ಈಗ ತೋರಿಸ್ತೀನಲ್ಲ, ನೀಲಿ ಪತ್ರೆ ಹಾಕಿರೋದು, ಅಲ್ಲಿ ಕೆಳಗಡೆ ನಿಂತ್ಕೊಂಡು ಒಂದು 4-5 ಸುತ್ತು ಕೂಡ ಅಲ್ಲೇ ಹಾಕಿ ಜಾಸ್ತಿ ಜನ ಇರ್ತಾರೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ಇರ್ತಾರೆ. ಅಂದರೆ ಅದು ವಾರ, ದೇವಿಯ ವಾರ ಅಲ್ವಾ, ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ಜನ ಸೇರಿರ್ತಾರೆ. ಇವಾಗ ನಾವು ಮಧ್ಯದ ಟೈಮಲ್ಲಿ ಹೋಗಿರ್ತೀವಿ, ಅದು ಜಾಸ್ತಿ ಜನ ಇರಲಿಲ್ಲ. ಇವಾಗ ನೋಡಿ, ನಾವು ಡೈರೆಕ್ಟಾಗಿ ಇವಾಗ ದೇವಸ್ಥಾನದ ಒಳಗಡೆನೆ ಹೋಗ್ತಾ ಇದ್ವಿ. ಯಾಕಂದರೆ ಕ್ಯೂ ನಿಲ್ಲಕ್ಕೂ ಅಷ್ಟೊಂದು ಜನ ಇರಲಿಲ್ಲ. ದೇವಿಯ ದರ್ಶನ ನಮಗೆ ಸಂಪೂರ್ಣವಾಗಿ ಆಯಿತು. ಯಾಕಂತಂದರೆ ತುಂಬ ಜನ ಇದ್ದರೆ ಗದ್ದಲು ಅನಿಸುತ್ತೆ ಅಲ್ವಾ. ಹಾಗಾಗಿ ಇವಾಗ ನಮಗೆ ದೇವಿ ನೋಡಿ ಸಂಪೂರ್ಣವಾಗಿ ಕಾಣಿಸ್ತಾಳೆ. ದರ್ಶನ ಕೂಡ ಸಮಾಧಾನವಾಗಿ ದರ್ಶನ ಆಯಿತು. ಅದು ತಾನೇ ನಾವು ಇನ್ನೂ ಸ್ವಲ್ಪ ಬೇಗ ಹೋಗಿದ್ದೀವಿ, ಅಂದರೆ ಅರ್ಚಕರು ಕೂಡ ಇರ್ತಿರಲಿಲ್ಲ ಅಲ್ಲಿ. ಸ್ವಲ್ಪ ಲೇಟ್ ಆಯಿತು ಅಂತ ಆ ಅರ್ಚಕರು ಬರೋ ಟೈಮಿಗೆ ಕೂಡ ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ವಿ. ಹಾಗಾಗಿ ನಮಗೆ ದೇವಿಯ ದರ್ಶನ ಕೂಡ ಆಯಿತು. ತುಂಬ ಸಮಾಧಾನವಾಗಿ ದರ್ಶನ ಕೂಡ ಪಡ್ಕೊಂಡ್ವಿ. ನೀವು ಕೂಡ ಈ ಯಲ್ಲಮ್ಮ ದೇವಿ ಬಗ್ಗೆ ಕೇಳಿರ್ತೀರ ಕೂಡ. ಸವದತ್ತಿ ಯಲ್ಲಮ್ಮ ಆಗಲಿ ಅಥವಾ ಮಣೂರು ಯಲ್ಲಮ್ಮ ಆಗಲಿ, ದೇವಿಯ ಬಗ್ಗೆ ಕೇಳಿರ್ತೀರ. ನಿಮಗೂ ಏನಾದರೂ ಹರಕೆಗಳಿದ್ದರೆ ಇಲ್ಲಿನೂ ಕೂಡ ನೀವು ವಿಶ್ ಮಾಡ್ಬೋದು. ಅಂದರೆ ಹರಕೆಗಳನ್ನು ಕೇಳ್ಕೊಬೋದು. ನೀವೇನು ಬೇಡ್ಕೊತೀರಲ್ಲ, ಅದು ಪೂರ್ಣವಾಗಿ ಸಂಪೂರ್ಣವಾಗಿ ಹರಕೆಯನ್ನು ಈಡೇರಿಸುವಂಥ ತಾಯಿ ದೇವಿ ಯಲ್ಲಮ್ಮ ದೇವಿ. ನೋಡಿ, ಇದು ಹೊರಗಿನ ದೇವಸ್ಥಾನದಲ್ಲಿ ಈ ಥರ ಫುಲ್ ಇದೆ. ತುಂಬಾ ವರಾಂಡವಾಗಿದೆ. ಪೂರ ನೀರಿನಲ್ಲಿರುವಂತಹ ದೇವಸ್ಥಾನ ಇದು. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಯಾವ ಥರ ಕೂತಿದ್ದಾರೆ ಅಂತ. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕೂಡ ಕ್ಯೂ ಅಲ್ಲಿ ನಿಲ್ಲೋದು. ಇವಾಗ ನಾವು ತೆಂಗಿನಕಾಯಿ ಹೊಡಿಬೇಕಂತ ಆಚೆ ಬರ್ತಾ ಇದ್ವಿ. ಅಂದರೆ ಗುಡಿಯಿಂದ ಕೆಳಗಡೆ ಸ್ವಲ್ಪ, ಅದು ಕೂಡ ದೇವಸ್ಥಾನದಲ್ಲಿ ಕಾಯಿ ಹೊಡೆಯುವಂಥ ಸ್ಥಳ ಅದು. ಅಲ್ಲಿ ಹೊಡೆದ್ರೆ ದೇವಸ್ಥಾನದಲ್ಲಿ ಗಲೀಜಾಗುತ್ತಲ್ವ, ಹಾಗಾಗಿ ಅಲ್ಲಿ ಇನ್ನೊಬ್ಬರು ಕೂಡ ಹಾಗೆ ಹೊಡಿತಾಯಿದ್ರು. ಮಂದಿ ಬೈತಾಯಿದ್ರು, ಇಲ್ಲಿ ದೇವಸ್ಥಾನ ಅನ್ನೋದು ಸ್ವಲ್ಪ ಬೇಕಲ್ವ, ಹಾಗಾಗಿ ಅಲ್ಲಿ ಹೊಡಿಕೊಡ್ದು ಅಂತ ಹೇಳ್ತಾಯಿದ್ರು. ಇಲ್ಲಿ ನಾವು ದೇವಸ್ಥಾನದಲ್ಲಿ ನಾವು ಕಾಯಿ ಹೊಡೆಯೋಕ್ಕಂತ ಬಂದ್ವಿ. ಇಲ್ಲಿ ಕೂಡ ಅರ್ಚಕರು
ಅರ್ಚಕರು ಇರಲಿಲ್ಲ. ನಮ್ಮ ತಮ್ಮ ಹಾಗೆ ನಮ್ಮ ಮಕ್ಕಳು ಕೂಡ ಅವರೇ ಕಾಯಿಯನ್ನು ಹೊಡ್ಕೊಂಡ್ರು. ನೋಡಿ ಇವಾಗ ನಾವು ನಿಂತಿದ್ದೀವಲ್ಲ ಅಲ್ಲಿ ಕೂಡ ನೀರು ಬಂದಿತ್ತಂತೆ. ಈಗೂ ಕೂಡ ಸ್ವಲ್ಪ ಕೈ ಹಾಕಿದರೆ ಅಂದರೆ ಸ್ವಲ್ಪ ಟಚ್ ಮಾಡಿದ್ರೇ ನೀರು ಕೈಗೆ ಎಟ್ಕೋತಾರ ಇತ್ತು ಅಲ್ಲಿ. ನೋಡಿ ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲಿ ಕಾಯಿ ಹೊಡೆಯುವ ಸ್ಥಳ ಅಂತಲೇ ಮಾಡಿರ್ತಾರೆ, ಅಲ್ಲಿನೇ ಹೊಡಿಬೇಕು. ಅಲ್ಲಿ ಇಲ್ಲಿ ಹೊಡೆದ್ರೆ ದೇವಸ್ಥಾನಕ್ಕೆ ನಾವೇ ಗಲೀಜು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಕಾಯಿ ಹೊಡೆಯೋ ಸ್ಥಳದಲ್ಲಿನೇ ಕಾಯಿ ಹೊಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಕಾಯಿ ಹೊಡೆಯುವ ಸ್ಥಳದಲ್ಲಿ ಈ ಥರ ಇತ್ತು. ನಿಮಗೆ ಅಲ್ಲಿ ಮೇಲೆ ಹುಲ್ಲು ಕಾಣಿಸುತ್ತಲ್ಲ, ಅಲ್ಲಿ ಹುಲ್ಲಿನವರೆಗೂ ಕೂಡ ನೀರು ಬಂದಿತ್ತಂತೆ ಹೇಳಿದ್ರು ನಮಗೆ ಅರ್ಚಕರು. ಪೂರಾ ಅಲ್ಲಿವರೆಗೂ ಬಂದಿತ್ತಂದೆ. ಅಂದರೆ ಈ ಡೋರ್ ಎಲ್ಲ ಫುಲ್ ಮುಚ್ಕೊಂಡಿತ್ತು, ನೀರು ಒಳಗಡೆ ಹೋಗಿತ್ತು. ಫುಲ್ ಶಿಖರ ಮಾತ್ರ ಅಷ್ಟೇ ಕಾಣಿಸ್ತಿತ್ತು. ಅದು ನೀರಿಗೆ ಅಂದರೆ ತೆಪ್ಪ ಅಂತ ಬರುತ್ತಲ್ಲ, ನೀರಿನ ಜೊತೆಗೆ ಹಿಂಗೆ ಹುಲ್ಲು ಕಸ ಕಡ್ಡಿ ಹರ್ಕೊಂಡು ಬರುತ್ತಲ್ಲ, ಅದು ಹೋಗಿ ಅಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ಅಲ್ಲಿವರೆಗೂ ನೀರು ಬಂದಿತ್ತು ಅಂತ, ಮೇಲೆ ಕೂಡ ಬಂದಿತ್ತು ಅಂತ ಅರ್ಚಕರು ಹೇಳಿದರು. ನಾವು ಇವಾಗ ಕಾಯಿ ಹೊಡ್ಕೊಂಡು ದರ್ಶನ ಪಡ್ಕೊಂಡು ಇವಾಗ ಆಚೆ ಬರ್ತಾಯಿದ್ವಿ. ನೋಡಿ ಸಂಪೂರ್ಣವಾಗಿ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ದೇವಿಯ ಮುಂದೆ ನೀವು ಏನಾದರೂ ಹರಕೆಯನ್ನು ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರತಿಯೊಂದು ಹರಕೆಯನ್ನು ಈಡೇರಿಸುವಂಥ ತಾಯಿ ದೈವಿ ಶಕ್ತಿ ಎಲ್ಲಮಾಯಿ ದೇವಿ. ಅಂದರೆ ದೇವಿಯ ದರ್ಶನ ಸಮಾಧಾನವಾಗಿ ಸಂಪೂರ್ಣವಾಗಿ ಆಯ್ತಲ್ವ. ತುಂಬಾ ಗದ್ದಲ ಇರಲಿಲ್ಲ, ಜನ ಜಾಸ್ತಿ ಇರಲಿಲ್ಲ. ಹಾಗಾಗಿ ನಾನು ದೇವಿಯ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡೆ. ಅಂದರೆ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ದೇವರ ಫೋಟೋಗಳನ್ನು ತೆಗಿಬಾರ್ದು, ಬಟ್ ನಮಗೆ ನೆನಪಿನಗೋಸ್ಕರ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವಿಯನ್ನು ದರ್ಶನ ಆಗಲಿ ಅಂತ, ಅಂದರೆ ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ಹಾಗೆ ಇಲ್ಲಿ ಆಗಲಿ ಅಂತ ಹೇಳಿ ನಾವು ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡ್ವಿ. ಇವಾಗ ನೋಡಿ ನಾವು ಅಲ್ಲಿ ಮಣೂರು ಎಲ್ಲಮ್ಮ ಅಂದರೆ ಹೊಳೆ ದೇವಿಯನ್ನು ದರ್ಶನ ಪಡ್ಕೊಂಡು ಇವಾಗ ನಾವು ಇಲ್ಲಿ ಊರಿನಲ್ಲಿರುವಂತಹ ಅಂದರೆ ಮಣೂರಲ್ಲಿನೇ 2 ಎಲ್ಲಮ್ಮ ಇದೆ. ಒಂದು ಹೊಳೆಯಲ್ಲಿರುವಂತಹ ಎಲ್ಲಮ್ಮ, ಇನ್ನೊಂದು ಊರಿನಲ್ಲಿರುವಂತಹ ಎಲ್ಲಮ್ಮ, ಅವಳ ಪಾದುಕೆಗಳು. ಇಲ್ಲಿ ಅಂದರೆ ಇಲ್ಲಿ ಮಣೂರಿಗೆ ಹೋಗ್ಬೇಕಂದ್ರೆ ನಾವು 2 ಕಡೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು. ಅಂದರೆ ಇಲ್ಲಿ ಊರನ್ನ ಎಲ್ಲಮ್ಮಗ ನೈವೇದ್ಯ ಏನಂದರೆ ಬರೀ ಸ್ವೀಟ್ಸ್ ಇರುತ್ತೆ. ಅಂದರೆ ಕಪ್ಪ ಕಡಿ ಅಂತಾರಲ್ಲ ಆ ಥರ ದೇವಿಗೆ ನೈವೇದ್ಯ ನಡೆಯಲ್ಲ. ಚೊಕ್ಕ ಅಡಿಗೆ ಅಂತ ಈ ದೇವಿಗೆ ಪ್ರಸಾದವನ್ನು ಅಂದರೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಅಲ್ಲಿ ಹೊಳೆಯಲ್ಲಿರುವಂಥ ದೇವಿಗೆ ನಾನು ಈಗಾಗಲೇ ತೋರಿಸಿದಲ್ಲ, ಅಲ್ಲಿ ಅವಳಿಗೆ ನಾನ್ ವೆಜ್ಜು ನಡೆಯುತ್ತೆ. ಅಂದರೆ ನಾವು ಹರಕೆಯನ್ನು ಕಟ್ಕೊಂಡಿರ್ತೀವಲ್ವ ನಾವು, ಅಂದರೆ ಬ್ಯಾಟಿ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ, ಆ ಥರ ಕೂಡ ನಾವು ಅಲ್ಲಿ ಮಾಡ್ಬೋದು. ಈ ನೈವೇದ್ಯ ಕೊಡಬೇಕಂದ್ರೆ ಈ ದೇವರಿಗೆ ನಾವು ಕರಿಕಡುಬು ಮಾಡಿಕೊಂಡು ಮೊದಲು ಈ ದೇವರಿಗೆ ನೈವೇದ್ಯವನ್ನು ಕೊಟ್ಟು ನಂತರ ಆ ದೇವರಿಗೆ ಅಂದರೆ ಹೊಳೆಯಲ್ಲಿರುವಂಥ ಆ ದೇವರಿಗೆ ನಾವು ಅಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು. ಇವಾಗ ನೋಡಿ ನಾನು ಇಲ್ಲಿ ಕೂಡ ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಯಾವ ಥರ ಇದ್ದಾಳೆ ಎಲ್ಲಮ್ಮಾಯಿ ಅಂತ. ನಾವು ಇವಾಗ ಗುಡಿಯಲ್ಲಿ ಎಂಟ್ರೆನ್ಸ್ ಕೊಟ್ವಿ. ಹೊರಗಡೆ ನೋಡಿದ್ರೆ ಅನ್ಕೋತೀನಿ ಅಲ್ಲಿ ಊದಿನ ಕಡ್ಡಿ ಹಾಕುವ ಸ್ಥಳ, ಅಂದರೆ ಹೊಗೆ ಬರುತ್ತಿತ್ತಲ್ಲ ಅಲ್ಲಿ ಊದಿನ ಕಡ್ಡಿ ಹಾಕುವ ಸ್ಥಳ. ಊದಿನ ಕಡ್ಡಿ ಒಳಗಡೆ ಆ ಪ್ರವೇಶ ಇರಲಿಲ್ಲ. ನಾನು ನಮ್ಮ ತಮ್ಮನ ಹೆಂಡತಿ ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗಿದ್ದೀವಿ. ಅಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ. ಇವಾಗ ನೋಡಿ ನಾವು ಇಲ್ಲಿ ದೇವಿಗೆ ಅರಿಶಿನ ಕುಂಕುಮ ಕಾಯಿಯನ್ನು ಅರ್ಪಿಸಿದ್ವಿ. ಇಲ್ಲಿ ಇನ್ನೊಂದು ಪ್ರತಿಯೊಂದು ದೇವಸ್ಥಾನದಲ್ಲಿ ಅಂದರೆ ಒಂದು ಯಾಕೋ ಬೇಸರ ಆಗುವ ಸಂಗತಿ ಏನಪ್ಪ ಅಂತಂದರೆ, ದೇವಿಗೆ ಹೋಗಿರ್ತೀವ ನಾವು ಕಾಯಿ ಕರ್ಪೂರ ಅಥವಾ ನಾವು ಏನು ಮಾಡಬೇಕು ಅನ್ನೋದೆಲ್ಲ ಮಾಡಿ ಅರ್ಪಿಸ್ಕೊಂಡು ನೈವೇದ್ಯವನ್ನು ಅರ್ಪಿಸಿ ಮಾಡ್ತಾ ಬರ್ತಿರ್ತೀವ. ಇಲ್ಲಿ ಪ್ರತಿಯೊಬ್ಬರದ್ದು ಎಲ್ಲೇ ದೇವಸ್ಥಾನಗಳಲ್ಲಾಗಲಿ ಕೂಡ ಕಾಣಿಕೆ ಕೊಡಿ ಹಾಗೆ ಹೀಗೆ ಹೇಳ್ತಾರೆ. ದಯಮಾಡಿ ಇದೊಂದು ತಪ್ಪಿಸಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾವು ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಹೋಗಿರೋದು. ಆಮೇಲೆ ಇಲ್ಲಿ ಯಾರು ಕಾಣಿಕೆ ಕೊಟ್ಟಿರ್ತಾರೋ ಅವರಿಗೆ ಚೆನ್ನಾಗಿ ಮಾತಾಡಿಸೋದು, ಕಾಣಿಕೆ ಇಲ್ಲ ಅಂದರೆ ಸಿಡುಕು ಮುಖ ಮಾಡೋದು, ಇದು ದೇವಸ್ಥಾನದಲ್ಲಿ ಸರಿ ಅನಿಸಲ್ಲ ಅಂತ ಅನ್ಕೋತೀನಿ. ನಿಮಗೂ ಕೂಡ ಸರಿ ಅನಿಸಲ್ಲ ಅಂತ ಅನ್ಕೋತೀನಿ. ಸರಿ ಇಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇಲ್ಲ ಅವ್ರು ಕೇಳಿದ್ದು ಒಳ್ಳೆಯದು ಅಂತಲೂ ಕೂಡ ಹೇಳೋದಾದರೆ ಹೇಳ್ಬೋದು. ನೋಡಿ ತಾಯಿಯ ಪಾದುಕೆಗೆ ನಾವು ನಮಸ್ಕಾರವನ್ನು ಮಾಡಿದ್ವಿ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ದೇವಿ ಇವಳು. ಬರಬೇಕಂದ್ರೆ ನಾವು ಹೇಳಿದ್ದೀನಲ್ಲ 2 ದೇವಸ್ಥಾನಕ್ಕೆ ವಿಸಿಟ್ ಕೊಡಬೇಕಾಗುತ್ತೆ. 2 ದೇವಸ್ಥಾನದ ದರ್ಶನವನ್ನು ಪಡ್ಕೊಂಡ್ವಿ. ನೋಡಿ ಇವಾಗ ತುಂಬ ಬೆಳ್ಳಿಯ ಮುಖವನ್ನು ಹೊಂದಿರುವಂಥ ಅಂದರೆ ಕರೆಕ್ಟಾಗಿ ಲೈಟ್ ಇರೋದ್ರಿಂದ ಕರೆಕ್ಟಾಗಿ ನನಗೆ ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಈ ಫೋಟೋವನ್ನು. ನೋಡಿ ಇವಾಗ ತಾಯಿಯ ತೊಟ್ಟಿಲು ಇದು. ಇವಾಗ ಇದೊಂದು ಸುತ್ತು ಕೂಡ ಹಾಕ್ತಾಯಿದ್ವಿ. ಇಲ್ಲಿ ಕೂಡ ಜಾಸ್ತಿ ಜನ ಇರಲಿಲ್ಲ. ಅದೇ ವಾರದಲ್ಲಿ ಬಂದರೆ ತುಂಬಾ ಜನ ಇರ್ತಿತ್ತು. ಹಾಗಾಗಿ ಇಲ್ಲಿ ಕೂಡ ನಾವು ದರ್ಶನವನ್ನು ಮುಗಿಸ್ಕೊಂಡು ಇವಾಗ ಹೊರಗೆ ಬರ್ತಾಯಿದ್ದೀವಿ. ನೋಡಿ ಇಲ್ಲಿ ದೊಡ್ಡದಾದ ದೇವಸ್ಥಾನ, ಇದು ಎತ್ತರದಲ್ಲಿರುವಂತಹ ದೇವಸ್ಥಾನ. ನೋಡಿ ಇದೇ ಊದಿನ ಕಡ್ಡಿ ಹಾಕುವಂಥ ಸ್ಥಳ. ಇವಾಗ ನೋಡಿ ತೆಂಗಿನಕಾಯಿ ಹೊಡ್ಕೊಂಡು ಬರಬೇಕು ಅಂತ
ತಮ್ಮ ಆಮೇಲೆ ಮಕ್ಕಳು ಕೂಡ ಹೋದರು. ತೆಂಗಿನಕಾಯಿಯನ್ನು ಇಲ್ಲಿ ಕೂಡ ಸಪ್ರೇಟಾಗಿತ್ತು ತೆಂಗಿನಕಾಯಿ ಹೊಡೆಯುವ ಸ್ಥಳ, ಒಂದೊಂದು ದೇವಸ್ಥಾನದಲ್ಲಿ ಒಳಗಡೆ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ತೆಂಗಿನಕಾಯಿ ಕೂಡ ಹೊಡ್ಕೊಂಡು ಬಂದರು. ಆಮೇಲೆ ನಾವು ಫ್ಯಾಮಿಲಿ ಫೋಟೋ ಕೂಡ ಕ್ಲಿಕ್ಕಿಸ್ಕೊಂಡ್ವಿ. ನೋಡಿ, ಇದು ಹೊಳೆಯಲ್ಲಿರುವಂತಹ ದೇವಿಯಳು ಯಲ್ಲಮ್ಮಾಯಿ. ನಾನು ಈಗ ತಾನೇ ತೋರಿಸಿರೋದು, ಇವಾಗ ತೋರಿಸ್ತೀನಿ ನೋಡಿ. ಇದು ಊರಿನಲ್ಲಿರುವಂತಹ ಯಲ್ಲಮ್ಮ ದೇವಿ. ಎರಡು ದೇವಿಯ ದರ್ಶನವನ್ನು ಮಾಡಿಕೊಂಡು ನಾವು ಮತ್ತೆ ಮನೆಗೆ ವಾಪಸ್ಸಾದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.